ತನ್ನ ಸ್ನೇಹಿತನ ಸಾವಿಗೆ ಕಾರಣವನ್ನು ಹುಡುಕೋದ್ರಿಂದ ಈ ಒಂದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕಲಾಕಾರ ಜಗತ್. ನಾನು ಕಿರಣ್. ಸ್ನೇಹಿತರೆ, ರಿವ್ಯೂಗೆ ಹೋಗೋಕ್ಕೂ ಮುಂಚೆ ಪ್ಲೇಲಿಸ್ಟ್ನಲ್ಲಿರೋ ಕಂಟೆಂಟ್ ಒಂದು ಸತಿ ನೋಡಿ. ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸಿನಿಮಾ ರಿವ್ಯೂಗೆ ಬರೋದಾದರೆ, ಓವರಾಲ್ ಸಿನಿಮಾ ಚೆನ್ನಾಗಿ ಅನ್ನಿಸ್ತು. ರಜನಿಕಾಂತ್ ಅವರ ಏಜ್ಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮೂವಿನಲ್ಲಿ ಕೆಲವೊಂದು ಟ್ವಿಸ್ಟ್ಗಳು ಚೆನ್ನಾಗಿದ್ದಾವೆ, ಕೆಲವೊಂದು ಸಸ್ಪೆನ್ಸ್ ಚೆನ್ನಾಗಿ ಅನ್ನಿಸ್ತು. ಇನ್ನು ಅನಿರುದ್ಧ್ ಅವರ ಮ್ಯೂಸಿಕ್ ಮತ್ತು ಮೋನಿಕಾ ಸಾಂಗ್ ಮೂವಿಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ರಜನಿಕಾಂತ್ ಮತ್ತು ಶ್ರುತಿ ಹಾಸನ್ ಅವರಿಗೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಇದೆಯೋ ಅಷ್ಟೇ ಸ್ಕ್ರೀನ್ ಸ್ಪೇಸು ಸೌಬಿನ್ ಅವರಿಗಿದೆ ಅಂತ ಹೇಳ್ಬೋದು. ರಚಿತಾ ರಾಮ್ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಅದನ್ನು ಚೆನ್ನಾಗಿ ಅನ್ನಿಸ್ತು. ಇನ್ನು ಮೇನ್ ವಿಲನ್ ನಾಗಾರ್ಜುನ ಅವರು ತುಂಬ ಸ್ಟೈಲಿಶ್ ಆಗಿ ಕಾಣ್ತಾರೆ. ಇನ್ನು ಸಿನಿಮಾ ಹೈಗೆ ಹೋಗೋದೇ ಉಪೇಂದ್ರ ಅವರ ಎಂಟ್ರಿ ಆದಮೇಲೆ. ಅವರ ಎಂಟ್ರಿ ಆದಾಗಿಂದ ಕೊನೆವರೆಗೂ ಆಲ್ಮೋಸ್ಟ್ ಫೈಟ್ ಸೀನ್ಸಲ್ಲೇ ಇರ್ತಾರೆ. ಕೊನೆಗೆ ಅಮೀರ್ ಖಾನ್ ಅವ್ರು ಬರ್ತಾರೆ. ಸೊ ಆಮೇಲೆ ರಜನಿಕಾಂತ್ ಅವ್ರ ಕಾಮಿಡಿ ಚೆನ್ನಾಗಿ ಅನ್ನಿಸ್ತು. ಮತ್ತು ಕೆಲವೊಂದು ಫ್ಲ್ಯಾಶ್ ಬ್ಯಾಕ್ ತೋರಿಸಿದರೆ ಅದು ಚೆನ್ನಾಗಿದೆ. ಇದರಲ್ಲಿ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸು ಸಹ ಇದ್ದಾವೆ. ಸ್ಟೋರಿ ಇನ್ನೂ ಬೆಟರಾಗಿ ಮಾಡ್ಬೋದಿತ್ತು ಅಂತಲೇ ಹೇಳ್ಬೋದು. ಕ್ಯಾರೆಕ್ಟರೈಸೇಷನ್ ಸ್ವಲ್ಪ ವೀಕ್ ಅಂತ ಅನ್ನಿಸ್ತಿದೆ. ಇನ್ನು ನಾಗಾರ್ಜುನ ಅವರು ಮೇಯ್ನ್ ವಿಲನ್, ಬಟ್ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ. ನಾಗಾರ್ಜುನ ಅವ್ರ ಕ್ಯಾರೆಕ್ಟರ್ಗಿಂತ ಶೋಭಿನ್ ಅವ್ರ ಕ್ಯಾರೆಕ್ಟರ್ ತುಂಬ ಎಫೆಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಅಮೀರ್ ಖಾನ್ ಅವ್ರ ಕ್ಯಾರೆಕ್ಟರ್ ಏನು ಅಷ್ಟೊಂದು ವ್ಯಾಲ್ಯೂ ಆ್ಯಡ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಈ ಒಂದು ಮೂವಿಗೆ. ತುಂಬ ಎಮೋಷ್ನಲಿ ಕನೆಕ್ಟ್ ಆಗೋಂತಹ ಸೀನ್ಸ್ ಅಷ್ಟೇನಿಲ್ಲ. ಮತ್ತು ಕೆಲವೊಂದು ಈವೆಂಟ್ಸಲ್ಲಿ 100 ಭಾಷಾ = 1 ಕೂಲಿ ಅಂತೆಲ್ಲ ಹೇಳ್ತಿರಲ್ಲ, ಬಟ್ ಅಷ್ಟೊಂದೆಲ್ಲ ಇಲ್ಲ. ಮತ್ತು ತಮಿಳ್ ಸಿನಿಮಾದಲ್ಲಿ ಮೊದಲನೇ 1000 crore ಕಲೆಕ್ಟ್ ಮಾಡೋಂತಹ ಮೂವಿ ಇದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇವಾಗಲೇ ಹೇಳೋಕ್ಕಾಗಲ್ಲ ಅದನ್ನು. ನಾವು ಕೊಡೋ ಒಂದು 150 ರಿಂದ 200 ರೂಪಾಯಿಗೆ ಜಸ್ಟಿಫೈ ಮಾಡುತ್ತೆ. ಸೊ ಓವರಾಲ್ ಸಿನಿಮಾ ಅಂತೂ ಚೆನ್ನಾಗಿದೆ. ರಜನಿಕಾಂತ್ ಅವರು 75ನೇ ವಯಸ್ಸಲ್ಲಿ ಮಾರ್ಕೆಟ್ ಉಳಿಸ್ಕೊಂಡು ಹೀರೋಗೆ ಆ್ಯಕ್ಟ್ ಮಾಡೋದು ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಇದು ಥಿಯೇಟ್ರಲ್ಲೇ ನೋಡ್ಬೋದಾದಂತಹ ಸಿನಿಮಾ. ಇಷ್ಟು ಈ ಸಿನಿಮಾದ ಬಗ್ಗೆ. ನೀವೇನಾದರೂ ಸಿನಿಮಾ ನೋಡಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ರೂಪದಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.